ಮನೆಯ ಅಡಿಪಾಯ ತೆಗೆಯುವ ಸಂದರ್ಭದಲ್ಲಿ ನಿಧಿಯು ಕೂಡ ಪತ್ತೆಯಾಗಿತ್ತು. ಸುಮಾರು 466 ಗ್ರಾಂ ಚಿನ್ನಾಭರಣ ಕೂಡ ಪತ್ತೆಯಾಗಿತ್ತು. ಅದನ್ನು ಪ್ರಾಮಾಣಿಕತೆಯಿಂದ ಜಿಲ್ಲಾ ಆಡಳಿತಕ್ಕೂ ಕೂಡ ಈಗ ಹಸ್ತಾಂತರ ಮಾಡಿದ್ದಾರೆ. ಈಗ ಅವರಿಗೆ ಸೂರನ್ನು ಕಟ್ಟಿಸಿಕೊಡ್ಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ಕೂಡ ಈಗ ತವರು ಮನೆಯಲ್ಲೇ ಈಗ ಆಶ್ರಯನ ಪಡೆದಿದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗೋಣ. ಕಸ್ತೂರಮ್ಮ, ಈಗಾಗಲೇ ನೀವು ತವರು ಮನೆಗೆ ಬಂದಿದ್ದೀರಿ, ಆಶ್ರಯನ ಪಡಿತಾ ಇದ್ದೀರಿ. ಜೊತೆಗೆ ನೀವು ಬೇಡಿಕೆಯನ್ನು ಕೂಡ ಈಗಾಗಲೇ ಇಟ್ಟಿರುವಂಥದ್ದು ಏನು ನಮಗೆ ಮನೆಯನ್ನು ಕಟ್ಟಿಸ್ಕೊಡ್ಬೇಕು ಅಂತೇಳಿ. ಆದರೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಟೀಲ್ ಕೂಡ ಇವತ್ತು ಮನೆಗೆ ಭೇಟಿ ನೀಡಿ ನಿಮ್ಮ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಏನು ಹೇಳ್ತೀರಿ ಎಚ್ ಕೆ ಪಾಟೀಲ್ ಬಗ್ಗೆ, ನೀವು ಏನು ಕೇಳ್ತೀರಿ ಅಂತ? ನಮ್ಮ ಎಲ್ಲರ ಜನ ನೋಡಿ ಮನೆ ಕೊಡ ಅಂತ ಹೇಳಿ ನಮ್ಮ ಊರು ಅವನು ಜನ ಕೊಡನಿ ನಮ್ಮ ಒಂದು ಎಲ್ಲ ಸಲಹಾನ ಕೊಡ್ತೀವಿ ಜೀವನ ಅವ್ರು ಅವ್ರಿಗೆ ಎಲ್ಲ ನಿಧಿಯನ್ನು ಯಾಕೆ ಕೊಟ್ರಿ? ಅದಕ್ಕೇನು ಏನು ಕೇಡಾಗುತ್ತೆ ಅನ್ನೋಂಥದ್ದು ಏನು ನಮ್ಮ ಮನಸ್ಸು ಒಪ್ಪನು ನಮ್ಮ ಮನಸ್ಸು ನಾವು ಟೋಬೆ ಅನ್ನೋದು ಮೌಲ್ಯ ಬರೋ ಇವತ್ತು ಇಲ್ಲ ಇಲ್ಲ ರೀ ಅದು ಮೌಲ್ಯ ಟೋಬೆ ಅನ್ನೋದು ನಮಗೆ ಹಂಗೆ ಏನು ಅಂದರೆ ನಿಧಿಗೆ ಏನು ಯಾರು ತೊಗೊಂಡಿದಾರ ಅಂಥವ್ರು ಏಳಿಗಾಗಲ್ಲ ಇಂಥ ಮಾತುಗಳು ಕೂಡ ಚರ್ಚೆ ಆಗ್ತಿದ್ದಾವೆ, ಹೀಗಾಗಿ ಕೊಟ್ರ ಅಂತ ನಾವು ಏನು ಅದನ್ನೇನು ಸರಿ ಹೇಳ್ತೀವಿ ನಮ್ಮ ಮೌಲ್ಯ ಒಲ್ಲೆ ಅನ್ನೋದು ಅಂತ ಹೇಳಿ ಒಲ್ಲೆ ಅಂತೀವ್ರಿ ನಾವು ಹಂಗೆ ಬ್ಯಾಡ ನಮಗೆ. ಇವತ್ತು ಎಚ್ ಕೆ ಪಾಟೀಲ್ ಎಕ್ಸ್ಪರ್ಟ್ ಎಲ್ಲ ಬರತ್ತಾರ, ಅವ್ರು ಇದನ್ನ ಹೇಳಿ ನಾನು ಅವ್ರಿಗೆ ಈಗ ಜಾಗ ಏನು ಅಲ್ಲಿ ಮನೆ ಕಟ್ಟಿಸ್ಕೊತಾರೋ ಹೆಂಗೆ ಬೇರೆ ಕಡೆ ಹಿಡಿದು ಕೊಡ ಅಂದ ಅವ್ರಿಗೆ ಯಾಕೆ ಅಲ್ಲಿ ಯಾಕೆ ಬೇಡ ಅಂತಿದ್ರಿ? ಅಲ್ಲಿ ಒಲ್ಲೆ ಭಯ ಅಂತೀವಿ ನಮ್ಗೆ. ಯಾಕೆ ನಿಧಿ ಎಲ್ಲ ಒಲ್ಲೆ ನಾನು ನಿಧಿ ದೇವ್ರ ಬೇಡ ಅಂದ್ ನಾವು ಒಲ್ಲೆ ನಮ್ಮ ಹಲ್ಲೇನು ರೀ ನಾವು ಏನು ಅದೇನು ನಮ್ಮ ಏನು ಹಲ್ಲೇನು ಅದು ದೇವ್ರ ಸಲ ಬೇಡ ಅಂತೀವಿ ನಿಧಿ ನನ್ನ ಮಗ ಇಬ್ಬರ ರೀ. ಅಮ್ಮ ಹೇಳ್ತಿದ್ರು ಈಗ ಸಚಿವ ಎಚ್ ಕೆ ಪಾಟೀಲ್ ಕೂಡ ಬರ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ. ಏನು ಬೇಡಿಕೆಗಳನ್ನ ಇಡ್ತೀರಿ ಅಂತ? ನಾವು ಇದನ್ನು ನೋಡ್ರಿ, ನನ್ನ ಮಗಳಿಗೆ ಹೊರಗೆ ಹಿಡಿದು ಮನೆ ಹಾಕ್ಸಿಕೊಟ್ಟು ಆಕೆಗೆ ಒಂದು ಪರಿಹಾರ ಜೀವನಕ್ಕೆ ದುಡ್ಕೊಂಡು ತಿನ್ನಕ್ಕೆ ದಾರಿ ಮಾಡ್ಬೇಕ್ರಿ. ಆ ಹುಡುಗು ಶಾಲೆ ಕಲಿಯೋ ಮಟ್ಟನ ಕಲಿತೇನೆ ರೀ, ಕಲಿತಿಂದ ಆಮ್ಯಾಗಾರ ಒಂದು ಉದ್ಯೋಗ ಬೇಕಂತ ಇಷ್ಟ ರೀ ನಾವು ಬೇಡ್ಕೊಳ್ಳೋದು. ನಮಗೆ ಅದು ಬ್ಯಾಡ್ರಿ, ನಮಗೆ ಬ್ಯಾಡ್ರಿ, ಅದು ಚಂಡ ನಾವು ಅದ್ರ ಗುಟ್ಟ ಅಡ್ಯಾಡಕ್ಕೆ ಬಂದಿವಿ ರೀ. ನಾವು ಅದನ್ನು ನಮಗೆ ಗೊತ್ತನೇ ಇಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ಐತಿ ಇಲ್ಲದನ್ನು ನಮಗೂ ಗೊತ್ತಿಲ್ಲ. ಅದು ಸಿಕ್ಕರೂ ನಾವು ಐತಲ್ಲ ಇದು ನಮ್ಮದಲ್ಲ ಅಂಥೇಳಿ ನಮ್ಮ ಅಮ್ಮಗ ನನಗೂ ಹೇಳಿಲ್ಲ. ನಾವು ಒಲ್ಲೆ ಅಂತೇಳಿ ಅಂದು ಎಲ್ಲಲ್ಲಿ ಅಲ್ಲೇ 4 ಮಂದಿಗೆ ಆರಾಮಾರಿ ತೋರಿಸಿ ಆತು ಗುಡಿಯಾಗ ಮುಚ್ಚಿಟ್ಟಿದ್ದ. ನಾವು ಹೋಗಿಂದ ನೋಡಿದ್ವಿ, ಯಪ್ಪ ಇದು ಬೇಡಪ್ಪ ಪರಮಾತ್ಮ ಇದನ್ನು ಅಲ್ಲಿ ನಾವು ನಮ್ಗೆ ಒಲ್ಲೆ ನಮಗೆಲ್ಲ ನಮ್ಮ ಲಕ್ಕುಂಡಿ ಕರೆಯವು ಎಲ್ಲ ಸಿಕ್ಕೈತಿ. ಕೊಡೋರು ಕೊಟ್ಬಿಟ್ರ, ಇಟ್ಕೊಳ್ಳೋರು ಇಟ್ಕೊಂಡ್ರ. ನಮ್ಗೆ ಅದು ನಮ್ಮ ಕಂಡು ಬಂದೈತಿ ಒಂದೇದ್ದು ಆಗ್ಯಾವು, ಎಲ್ಲ ಆಗಿಬಿಟ್ಟವು. ಏನೇನು ಇಲ್ಲ ಅವ್ರ ಮನೆ ಅಂತಂದ. ಆದರೆ ಇಂಥರ ಮನೆ ಅಂತ ನಾವು ಹೇಳೋದಿಲ್ಲ. ಯಾಕಂದು ಒಂದು ಬಿಲ್ ಸಿಕ್ಕರೂ ಕೊಡೋರು ಕೊಟ್ಟಾರ, ಇಟ್ಕೊಳ್ಳೋರು ಇಟ್ಕೊಂಡ್ರ. ಸಮಸ್ಯೆ ಆಗ್ಯಾವು. ನಾವು ಇದನ್ನ ಇಟ್ಕೋಬೇಕು, ನಮಗೆ ಏನು ಅನ್ನೋದು ನಾವು ಅದನ್ನು ಭಾವನಾನೇ ಇಲ್ಲ. ನಮ್ಗೆ ಒಲ್ಲಿ ನಮಗಿರೋದಿಲ್ಲ. ನಾವು ಅದಕ್ಕೆ ಕೆಂಡದು ಅದ್ರ ಗುಟ್ಟಾಗ ಆಡಕ್ಕೆ ಒಲ್ಲಿವಿ. ಒಂದು ಅಪಶಕನ ಏನಾರ ಇರ್ತೈತಿ ರೀ, ಇರಾಗಲ್ಲ ಅನ್ನಗಲ್ಲ. ಹ್ಞೂ ರೀ, ಆಕೈತಿ ರೀ, ಆಗೈತಿ ಹ್ಞೂ ಹಂಗಾಗಿ ನಾವು ಅದು ಸಿಕ್ಕೈತಲ್ಲ ನಮ್ಗೈತಲ್ಲ ಇದು ನಮ್ಗೆ ಒಲಿಬೇಕು ಅನ್ನೋದು ಇಲ್ಲ. ಆಕೆ ಒಲಿಯಾಕೆ ಆಗಿದ್ರೆ ಒಲಿತಿದ್ಲು. ಅವೆಲ್ಲ ಅಡ್ಡಾಡ್ಯಾರ ಕರೆವು. ಅಡ್ಡಾಡಿಂದಾರು ನಾವು ಮಂದಿ ಕಣ್ಣಿ ಕಾಣ್ರ ಆತು, ಕಣ್ಣಿ ಕಾಣ್ಲಿಕ್ರ ಆತು, ನನಗೆ ಕಾಣ್ಲಿಕ್ರ ಆತು. ನಾವು ಮುಚ್ಕೋಬೇಕು, ನಾವು ತೊಗೋಬೇಕು ಅನ್ನೋದು ನಮ್ಮ ಭಾವನೆ ಇಲ್ಲ. ಒಲಿವಿ ಅಪಶಕನ ಐತಿ. ಅದು ಐತಿ ಅಂತ ನಾವು ಈ ಲಕ್ಕುಂಡಿ ಜಗತ್ತೆ ನಾಡಿಗೆ ಗೊತ್ತೈತಿ. ಆದ್ರೆ ನಾವು ಒಲಿವಿ. ನಾವು ನಿಧಿ ದಕ್ಕಾಗಿಲ್ಲ, ನಮ್ಗೆ ಚಲೋ ಆಗೋದಿಲ್ಲ. ನನ್ನ ಮಗಳಿನ ಎಲ್ಲ ಮಾತ್ರ ಮಾಡಿ ಕೊಡ್ಬೇಕ್ರಿ ಅವ್ರು. ನಾವು ಇದನ್ನು ಹೇಳೋದ್ರಿ, ನಮ್ಮ ಮಗಳಿಗೆ ಜಗ ಹಿಡಿದು ಅದನ್ನು ಒಲಿವ್ರಿ ನಾವು ದೇವ್ರದ್ದು. ನಮ್ಮ ಜಗ ಹಿಡಿದು ಆಕೆಗೆ ನೆಳ್ಳು ಮಾಡಿ ಕೊಡ್ಬೇಕು, ಆಕೆಗೆ ಒಂದು ಉದ್ಯೋಗ ಹಚ್ಬೇಕು. ನಮಗೆ ಜಗನ ಬೇಡ್ರಿ, ನಾವು ಇದನ್ನು ಹೇಳೋರು. ಹ್ಞೂ ರೀ, ನಾವು ಇದನ್ನು ಹೇಳೋರು. ನಮಗೆ ಬ್ಯಾಡ್ರಿ. ಒಬ್ಬ ಮಗಳಿಲ್ಲ, ಜಗ್ಗ ಕಷ್ಟ ಬಿಟ್ಟಿವಿ ನಾವು. ಅಲ್ಲಿದ್ದನ್ನು ಕಷ್ಟ ಬಿಟ್ಟಿವಿ, ಆದ್ರೆ ಐತಿ ಅನ್ನೋದು ನಮಗೆ ಗೊತ್ತಿದ್ದಿದ್ದಿಲ್ಲ. ಹಂಗೆ ಕಷ್ಟ ಬಿಟ್ರೆ ಗಂಡ ಹೆಂಡತಿ ನನ್ನ ಮಗಳು ಉರ್ದದ್ದು ನೋಡಿಬಿಟ್ರೆ ಅವು ದೇವ್ರಿಗೆ ಗೊತ್ತು. ನಾವು ಭಾಳ ಮಾತಾಡೋಂಗಿಲ್ಲ. ನಾವು ನಿಧಿ ಒಲಿವಿ. ಬೇಡ ನಮ್ಗೆ ಆಕೆ ಚಂದಾಗ ಒಬ್ಬ ಮಗ ಆಶೀರ್ವಾದ ಕೊಟ್ಟರೆ ಸಾಕು. ನಮ್ಗೆ ಎಲ್ಲ ಆಗಿಬಿಟ್ಟೈತಿ ಈಗ ಅವ್ರ ಗಂಡ ಹೆಂಡತಿಗೆ. ಆದ್ರೆ ಒಳಗಿದ್ದುಕೊಂಡು ಆಗೈತಿ ಅದು. ಹ್ಞೂ ಆಗೈತೆ ಅಂದ್ರೆ ಅದು ಗುಡಿ ಹಚ್ಚೇ ಇತ್ತು ಮನೆ. ನಾವು ಅದನ್ನು ತಿಳ್ಕೊಂಡಿಲ್ಲ, ನಮಗೆ ಗೊತ್ತಾಗಿಲ್ಲ. ಬೇಡ ಬಿಚ್ಚಿ ಈಕಿ ಇರೋಳಕ್ಕೆ ಹಾಕಿಸಿ ಸಾಲ ಮಾಡಿ ಹಾಕ್ಸಕ್ಕಿಟ್ಟಿದ್ವಿ. ಆ ಹೊತ್ತಿನಾಗ ನನ್ನ ಮಗ ಬುನದಿ ತೆಗೆದನಲ್ಲ, ಜಗ್ಗು ಕುಟ್ರೆ ಇತ್ತದು. ಒಟ್ಟು ಮಣ್ಣು ತೆಗೆದು 12 ಗಾಡಿ ಆಗೈತಿ. ಅಷ್ಟು ತೆಗೆದು ಅದನ್ನು ಹೊರಗೆ ಚೆಲ್ಲಿ
ಮತ್ತು ಚಿಕ್ಕಟ್ಟು ಬುನಾದಿ ತೆಗಿಯಕ್ಕೆ ಅವ್ರನ್ನ ಕೇಳಿದೀವಿ ಅಯ್ಯೋ ನಾವು 15 ಕೊಡಿ 20 ಕೊಡು ಅಂದ್ರೆ ಬ್ಯಾಡಪ್ಪ ಕೊಡೋದು ರೊಕ್ಕನಿಲ್ಲ ಮಂತ್ಯಾಗ ಸಾಲಗಾರ ಆಗಿವಿ ನಾವು ಈಗ ಇದನ್ನು ನೀವೇ ತೆಗೆದುಬಿಡ ಅಂತ ಇಬ್ಬರು ಅಳಿಯ ಮಾವ ತೆಗಿಯಾಕಿತ್ತಿದ್ರು. ಅಳಿಯ ಮಾವ ತೆಗಿಯೋ ಹೊತ್ನ್ಯಾಗ ಅವ್ರ ಮಾವ ಕಡ್ದು ಅದನ್ನು ಕಡ್ದು ಬುನಾದಿ ಕಡಿಯೋ ಹೊತ್ನ್ಯಾಗ ಸಿಕ್ಕೈತಿ ಅವು ಹೋಗಿ ತೆಗೆದು ನೋಡಿ ತೋರ್ಸ್ಯಾನ ಅದನ್ನು. ಅದು ಒಳಗಿದ್ದು ಗೊತ್ತಿಲ್ಲ ನಮ್ಗೆ ಅನಿಸುತ್ತಾ ಅಂದ್ರೆ ನನ್ನ ಮಗಳಿಗೆ ಅಣ್ಣನೂ ಹೋದ. ನನ್ನ ಮಗಳ ಪರಿಸ್ಥಿತಿ ದುಡಿಯೋದು ಇರ್ಲಿಕ್ರು ಆಕೆ ಹೂ ಕಟ್ಟಿ ಜೀವನ ಮಾಡ್ಬೇಕು ಹಂಗೆ ಬಂದೈತೆ ನಮಗೆ. ಅದನ್ನು ನಾವು ಕರ್ಕೊಂಬಂದು ಬೇಡವ ನಾವು ಮಾಡ್ತೀವಿ ಅಂತೇಳಿ ನನ್ನ ಮನೆಗೆ ಇಟ್ಕೊಂಡಿದ್ದು ಈ ವರ್ಷದ ಆಗಲೇ ಭಾಳ ದಿನ ಆಯ್ತು ನಾ ಇಟ್ಕೊಂಡಿದ್ದು. ನನ್ನ ಮಕ್ಕಳು ಗಂಡು ಮಕ್ಕಳು ಇರಲಿ ಅವ್ರಿಗೆ ಆಕೆಗೆ ಮಾಡಿಕೊಡೋಣ ಅಂತೇಳಿ ನಮ್ಮ ಮಾಲ್ದ ಮೇಲೆ ಸಾಲ ತಗೊಂಡು ಆಕೆಗೆ ಮಾಡಾಕಿರ್ತೀವಿ. ಮನೆ ಕಟ್ಸೋಬೇಕು. ಮನೆ ಇಲ್ಲದ ಆಕೆ ನಾಳೆ ನಾವು ಅದನ್ನು ಉಪಕಾರ ಕೇಳೋದು. ಮನೆ ಬೇಕು ಆಕೆಗೆ. ಮನೆ ಇಲ್ಲರಿ ಎಲ್ಲೆಲ್ಲಿ ಇಲ್ಲ. ಮನೆ ಇಲ್ದನ ಇಲ್ಲ. ಈಗ ನಾ ಬಿಟ್ಟನೆ ಅಂದ್ರೆ ಆಕೆ ಅಲ್ಲಿ ಹೊರಗೆ ಈರಣ್ಣ ಗುಡಿಗೆ ಹೋಗ್ಬೇಕು. ಮನೆ ಮುಂದೆ ಬಾಗಿಲೈತಿ ಅಲ್ಲಿ ಈರಣ್ಣ ಗುಡಿಗೆ ಹೋಗ್ಬೇಕು ಆಕೆ. ಹಂಗೈತಿ ನಮ್ಮ ಪರಿಸ್ಥಿತಿ. ನಾ ಇಟ್ಕೊಂಡಿದ್ದು ಯಾವುದೂ ಇಲ್ಲರಿ, ಯಾರ್ಯಾರು ಇಲ್ಲ. ಎಡರಾತ್ನಾಗ ಹೋದ್ರೂ ಯಾರ್ಯಾರು ಇಲ್ಲ. ಒಮ್ಮೆ ಕೆರೆಗೆ ಹೋಗಿ ಮೂನಿಗೆ ಬರುವಂಥಷ್ಟು ಏನೂ ಬಂದೈತಿ. ನಾವು ತೆಗೆದುಬಿಟ್ಟಿವ ನನ್ನ ಮಗಳೇನು ನಮ್ಮ ಮೂಗ ನಾ ಕಷ್ಟ ಕೊಡಬಾರ್ದು, ನಾ ಹೋಗಬಾರ್ದು, ಇದ್ರಾಗ ಇರ್ಬೇಕು ಅಂತೇಳಿ ಅಂದು ಆ ಕೆರೆಗೆ ಹೋಗಿ ಹೊಳ್ಳಿ ಬಂದಾಳಕ್ಕೆ. ಅಂಥ ಪರಿಸ್ಥಿತಿ ಬಂದೈತಿ ರೀ ನಮ್ಗೆ. ಇದನ್ನು ಮಾತ್ರ ಕಂಡಿಗೆ ಹೇಳ್ತೀನಿ ನಾನೇನು ಯಪ್ಪ. ಎಸ್, ಇದೆಲ್ಲವೂ ಕೂಡ ಕಸ್ತೂರವಾಗಿರ್ಬೋದು ಮತ್ತು ಅವರ ತಾಯಿಯವರ ಮಾತಾಗಿರುವಂಥದ್ದು. ಏನು ಈಗಾಗಲೇ ನಿಧಿ ಸಿಕ್ಕಿದೆ, ಆ ನಿಧಿಯು ಕೂಡ ನಮ್ಗೆ ಯಾವುದೇ ರೀತಿ ಬೇಡ. ಯಾಕಂದ್ರೆ ನಿಧಿಯು ಕೂಡ ನಮ್ಗೆ ಇದ್ರದು ದಕ್ಕದಲ್ಲ. ಹೀಗಾಗಿ ಇಲ್ಲಿಯೂ ಕೂಡ ಸಾಕಷ್ಟು ಜನರಿಗೆ ತೊಂದರೆ ಆಗಿತ್ತು. ಹೀಗಾಗಿ ನಾವು ನಿಧಿ ಬೇಡ. ಈಗಾಗಲೇ ಇನ್ನು ಸಚಿವ ಎಚ್ ಕೆ ಪಾಟೀಲ್ ಕೂಡ ಭೇಟಿ ನೀಡಲಿದ್ದಾರೆ. ಅವ್ರಿಗೂ ಕೂಡ ನಾವು ಬೇಡಿಕೆಗಳನ್ನು ಇಡ್ತೀವಿ. ಯಾಕಂದ್ರೆ ನಮಗೆ ಒಂದು ಮನೆಯನ್ನು ಕಟ್ಟಿಸಿಕೊಡ್ಬೇಕು ಅನ್ನೋಂಥದ್ದು ಮಾತನ್ನು ಕೂಡ ಹೇಳ್ತಾರೆ. ಆ ಜಾಗ ಏನಿದೆಯಲ್ಲ ನಿಧಿ ಸಿಕ್ಕ ಜಾಗ ಅದು ನಮಗೆ ಯಾವುದೇ ರೀತಿ ಬೇಡವೇ ಬೇಡ. ಅಲ್ಲಿ ನಮಗೆ ಸಾಕಷ್ಟು ತೊಂದರೆ ಆಗುವ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಅಲ್ಲಿ ಬೇಡ. ಹೀಗಾಗಿ ನಮಗೆ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟು ನಮಗೊಂದು ಮನೆಯನ್ನು ಕಟ್ಟಿಸಿಕೊಡಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸಂತೋಷ್ ಕೊಣ್ಣೂರು, ನ್ಯೂಸ್ 18 ಗದಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.